ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ಬಂದಿರೋದು ಶ್ರೀ ದೊಡ್ಡ ಬಸವಣ್ಣ ದೇವಸ್ಥಾನ, ದಿ ಫೇಮಸ್ ಬಿಗ್ ಬುಲ್ ಟೆಂಪಲ್. ಇದಿರೋದು ನಮ್ಮ ಬೆಂಗಳೂರಿನ ಬಸವನಗುಡಿಯಲ್ಲಿ. ಟೆಂಪಲ್ ಟೈಮಿಂಗ್ಸ್ ಬಂದು ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಓಪನ್ ಇರುತ್ತೆ. ಇಲ್ಲಿಗೆ ಬಸ್ ರೂಟ್ಸ್ ನೋಡೋದಾದ್ರೆ ನಿಯರೆಸ್ಟ್ ಬಸ್ ಸ್ಟಾಪ್ ಬಂದು ಹನುಮಂತನಗರ ವಾರ್ಡ್ ಆಫೀಸ್ ವಯಾ ಮೆಜೆಸ್ಟಿಕ್, ಯಶವಂತಪುರ್, KR ಮಾರ್ಕೆಟ್ ಇಂದ ಬಸ್ಸಸ್ ಅವೈಲಬಿಲಿಟಿ ಇದೆ. ಇನ್ನು ಕ್ಲೋಸೆಸ್ಟ್ ಮೆಟ್ರೋ ಸ್ಟೇಷನ್ ಅಂದರೆ ನ್ಯಾಷನಲ್ ಕಾಲೇಜ್ ಮೆಟ್ರೋ ಸ್ಟೇಷನ್, ಗ್ರೀನ್ ಲೈನ್ ಬರುತ್ತೆ. ಆಲ್ಮೋಸ್ಟ್ 20 ಮಿನಿಟ್ಸ್ ಡಿಸ್ಟೆನ್ಸ್ನಲ್ಲಿ ಈ ಟೆಂಪಲ್ ಇದೆ. ಸೊ ನೋಡಿದ್ರಲ್ಲ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಈಸಿಲಿ ಅವೈಲಬಲ್ ಇದೆ. ಸೊ ಬನ್ನಿ ಈಗ ಈ ಟೆಂಪಲ್ ಬಗ್ಗೆ ತಿಳ್ಕೊಳ್ಳೋಣ. ಈ ದೇವಸ್ಥಾನ ಬಂದು ಆಲ್ಮೋಸ್ಟ್ 16th ಸೆಂಚುರಿಯಿಂದ ಇದೆ, ಅಂದರೆ ಆಲ್ಮೋಸ್ಟ್ 500 ಇಯರ್ಸ್ ಇಂದ ಇದೆ. ಈ ಟೆಂಪಲ್ ಫೇಮಸ್ ಆಗಿರೋದೇ ಇಲ್ಲಿರೋ ತೋಟದಾಗಿರೋ ನಂದಿ ಸ್ಟ್ಯಾಚ್ಯೂ ಇಂದ. ಈ ಟೆಂಪಲ್ನ 1537ನಲ್ಲಿ ನಮ್ಮ ಸಿಟಿ ಫೌಂಡರ್ ಆಗಿರೋ ಕೆಂಪೇಗೌಡ ಅವರು ಕಟ್ಸಿರೋದು. ಇಲ್ಲಿರೋ ಬಸವಣ್ಣನ ಸ್ಟ್ಯಾಚ್ಯೂ ಬಂದು 15 ಫೀಟ್ ಉದ್ದ ಇದೆ ಮತ್ತು 20 ಫೀಟ್ ಅಗಲ ಇದೆ ಅಂತ ಹೇಳಲಾಗುತ್ತೆ. ಸೊ ಬನ್ನಿ ಈಗ ಈ ಟೆಂಪಲ್ ಹಿಸ್ಟ್ರಿ ಬಗ್ಗೆ ತಿಳ್ಕೊಳ್ಳೋಣ. ಮುಂಚೆ ಈ ಪ್ಲೇಸ್ನ ಸುಂಕೇನಹಳ್ಳಿ ಅಂತ ಕರೀತಿದ್ರಂತೆ. ಯಾವಾಗ ಈ ದೊಡ್ಡ ಬಸವಣ್ಣ ಇಲ್ಲಿ ನೆಲೆಸಿದ್ರೋ ಆಗಿಂದ ಬಸವನಗುಡಿ ಅಂತ ಇಲ್ಲಿ ಹೆಸರಾಯ್ತಂತೆ. ಇಲ್ಲಿರೋ ನಂದಿ ಸ್ಟ್ಯಾಚ್ಯೂನ ಸ್ವಲ್ಪ ಜನರು ಅದಾಗೇನೆ ಉದ್ಭವ ಆಗಿರೋದು ಉದ್ಭವ ಮೂರ್ತಿ ಅಂತ ಕೂಡ ಹೇಳ್ತಾರೆ. ನೋಡಿ, ಮಾನಸ ಸ್ತಂಭ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹಿಂದಿನ ಕಾಲದಲ್ಲಿ ಇಲ್ಲಿ ಜನರು ಅವ್ರ ನೆಲದಲ್ಲಿ ತುಂಬಾ ಹೆಚ್ಚಾಗಿ ಕಡಲೆಕಾಯಿನ ಬೆಳೀತಿದ್ರಂತೆ. ಆಗ ಪ್ರತಿ ಹುಣ್ಣಿಮೆ ರಾತ್ರಿನಲ್ಲಿ ಒಂದು ಬಸವಣ್ಣ ಬಂದು ಕಡಲೆಕಾಯಿ ಎಲ್ಲ ತಿಂದು ಹೋಗ್ತಿತ್ತಂತೆ. ಇದನ್ನ ಗಮನಿಸಿದ ಜನರು ರಾತ್ರಿ ಎಲ್ಲ ಕಾವಲು ಕಾಯೋಕೆ ಶುರು ಮಾಡಿದ್ರಂತೆ. ಆಗ ಒಂದು ದಿನ ಬಸವಣ್ಣ ಕಡಲೆಕಾಯಿ ತಿನ್ನೋಕೆ ಬಂದಾಗ ಜನ ಎಲ್ಲ ಓಡ್ಸೋಕ್ ಹೋಗ್ತಾರೆ. ಆಗ ಜನಗಳಿಂದ ಬಸವ ತಪ್ಸ್ಕೊಂಡು ಸ್ವಲ್ಪ ದೂರ ಹೋಗಿ ಅಲ್ಲೇ ಕಲ್ಲಾಗಿ ನಿಂತು ಬಿಡುತ್ತೆ. ಇದನ್ನ ನೋಡಿದ ಜನರಿಗೆ ಆಶ್ಚರ್ಯ ಆಗಿ ಇದು ಸಾಮಾನ್ಯ ಬಸವ ಅಲ್ಲ, ಶಿವನ ವಾಹನ ನಂದಿ ಅನ್ನೋದು ಅರ್ಥ ಆಗುತ್ತೆ. ಇಂತಹ ದೈವ ಸಂಭೂತ ನಂದಿನ ಹೊಡೆಯೋಕ್ ಹೋಗಿ ತಪ್ಪು ಮಾಡಿದ್ವಿ ಅಂತ ಜನಗಳಿಗೆ ಅರಿವಾಗುತ್ತೆ. ಗೊತ್ತಿಲ್ಲದೆ ಮಾಡಿರೋ ತಪ್ಪನ್ನ ಕ್ಷಮಾಪಣೆ ಕೇಳಬೇಕು ಅಂತ ಅವತ್ತಿಂದ ಪ್ರತಿ ವರ್ಷ ಅಲ್ಲಿನ ಜನರು ಮೊದಲನೇ ಕಡಲೆಕಾಯಿ ಬೆಳೆನ ಬಸವಣ್ಣನಿಗೆ ಅರ್ಪಿಸಿ ಉಳಿದಿದ್ದನ್ನ ಮಾರಾಟ ಮಾಡ್ತಿದ್ರಂತೆ. ಅದನ್ನೇ ನಾವೀಗ ದೊಡ್ಡದಾಗಿ ಕಡಲೆಕಾಯಿ ಪರಿಷೆ ಅಂತ ಆಚರಣೆ ಮಾಡ್ತೀವಿ. ಈ ಪ್ರದೇಶಕ್ಕೆ ಬೇಟೆಯಾಡೋಣ ಅಂತ ಕೆಂಪೇಗೌಡರು ಬರ್ತಾರೆ. ಆಗ ಈ ಜನರು ಈ ಕಲ್ಲಿನ ನಂದಿಗೆ ಪೂಜೆ ಮಾಡ್ತಿರೋದನ್ನ ನೋಡಿ ಇಲ್ಲಿ ದೇವಸ್ಥಾನನ ಕಟ್ಟಿಸ್ತಾರಂತೆ. ಜನಗಳ ಎದುರಿಗೇನೆ ಕಲ್ಲಾಗಿದ್ದ ಈ ನಂದಿ ತುಂಬಾ ಬೇಗ ದೊಡ್ಡದಾಗಿ ಬೆಳೆಯೋಕ್ ಶುರು ಆಗಿತ್ತಂತೆ. ಆ ಬೆಳವಣಿಗೆನ ನಿಲ್ಸೋಕೆ ಶಿವನ ತ್ರಿಶೂಲನ ನಂದಿಯ ನೆತ್ತಿಯ ಮೇಲೆ ಹೊಡೆದು ನಿಲ್ಸಿದ್ರಂತೆ. ಅದಕ್ಕೆ ಈಗಲೂ ನಂದಿ ತಲೆ ಮೇಲೆ ನಾವು ತ್ರಿಶೂಲನ ನೋಡ್ಬೋದು. ನೋಡಿ, ಇಲ್ಲೇನೋ ಸಣ್ಣದಾಗಿ ಗುಹೆ ತರ ಇತ್ತು, ಆದ್ರೆ ಗೇಟ್ ಹಾಕಿ ಕ್ಲೋಸ್ ಮಾಡಿದ್ದಾರೆ. ನೋಡಿ, ಹಾಗೆ ಪ್ರದಕ್ಷಿಣೆ ಹಾಕ್ಬೇಕಾದ್ರೆ ಈ ಇನ್ಸೆಕ್ಟ್ ನ ನೋಡಿದೆ. ವೈಟ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರೋದಕ್ಕೆ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತದೆ. ಬಟ್ ಅದೇನಾದ್ರೂ ಎಲೆಗಳ ಮೇಲೆ ಅಥವಾ ಮರದ ಮೇಲೆ ಇದ್ದಿದ್ರೆ ಖಂಡಿತವಾಗ್ಲೂ ನಾವು ಯಾರು ಫೈಂಡ್ ಔಟ್ ಮಾಡಕ್ಕೆ ಆಗ್ತಿರ್ಲಿಲ್ಲ. ನಿಮಗೇನಾದ್ರೂ ಈ ಇನ್ಸೆಕ್ಟ್ ಬಗ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಸುತ್ತ ಪ್ರದಕ್ಷಿಣೆ ಹಾಕ್ಬೇಕಾದ್ರೆ ಬೆಟ್ಟದ ಮೇಲೆ ದೇವಸ್ಥಾನ ಇರೋದು ಅಂತ ಎಷ್ಟು ಚೆನ್ನಾಗಿ ಫೀಲ್ ಆಗುತ್ತೆ ಗೊತ್ತಾ. ಬರೀ ಕಲ್ಲಿನಲ್ಲೇ ದೇವಸ್ಥಾನನ ಕಟ್ಟಿದ್ದಾರೆ, ತುಂಬಾನೇ ಚೆನ್ನಾಗಿದೆ. ಈ ತರ ಒಂದು ದೇವಸ್ಥಾನ ವಿತಿನ್ ದ ಸಿಟಿ ಲಿಮಿಟ್ಸ್ ಅಲ್ಲಿ ಇದೆ ಅಂತ ಹೇಳೋಕೆ ಆಗಲ್ಲ, ಅಷ್ಟು ಚೆನ್ನಾಗಿದೆ. ತುಂಬಾನೇ ವಿಶಾಲವಾಗಿದೆ, ಹಾಗೆ ಫೋಟೋಜೆನಿಕ್ ಕೂಡ. ಟೆಂಪಲ್ ಪಕ್ಕಾನೇ ಒಂದು ಪಾರ್ಕ್ ಇದೆ, ತುಂಬಾನೇ ಚೆನ್ನಾಗಿದೆ. ಅಂಡ್ ಒಳಗಡೆ ಝೂ ತರ ಎಲ್ಲ ಪ್ರಾಣಿಗಳ ಸ್ಟ್ಯಾಚ್ಯೂಸ್ ಕೂಡ ಮಾಡಿದ್ದಾರೆ. ತುಂಬಾನೇ ಬ್ಯೂಟಿಫುಲ್ ಆಗಿದೆ ನಿಜವಾಗ್ಲೂ. ಫ್ಯಾಮಿಲೀಸ್ ಮತ್ತೆ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ಕೆ ಸ್ಪಾಟ್ ತುಂಬಾ ಚೆನ್ನಾಗಿದೆ. ನೋಡಿ, ನೀವೇ ನೋಡ್ತಿರ್ಬೋದು ಈ ಆರ್ಚ್ ಎಲ್ಲ ಎಷ್ಟು ಚೆನ್ನಾಗಿ ಕನ್ಸ್ಟ್ರಕ್ಟ್ ಮಾಡಿದಾರಲ್ವಾ. ಪಾರ್ಕ್ ಇಂದ ಆಚೆ ಬಂದು ಅಲ್ಲೇ ಹಾಗೆ ನಡ್ಕೊಂಡು ಬಂದ್ರೆ ಶ್ರೀ ವಾಲ್ಮೀಕಿ ಆಶ್ರಮ ಮಹಾಸಂಸ್ಥಾನ ಆದಿಗುರು ಪೀಠನ ಕೂಡ ನೋಡ್ಬೋದು. ಹಾಗೆ ಸ್ವಲ್ಪ ಮುಂದೆ ಬಂದ್ರೆ ಶ್ರೀ ಕನ್ನೇಶ್ವರ ದೇವಾಲಯ, 2ನೇ ಕಾಳಹಸ್ತೇಶ್ವರ ಅಂತ ಫೇಮಸ್ ಆಗಿರೋ ಒಂದು ಟೆಂಪಲ್ ಕೂಡ ಇದೆ. ಅದರ ಆಪೋಸಿಟ್ ನಲ್ಲೇ ಶ್ರೀ ಶಬರಿ ಮಾತಾ ಅಶ್ವತ್ಥವನ ಕೂಡ ಇದೆ. ಇಲ್ಲಿ ನಾಗರ ಕಲ್ಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅಲ್ಲಿಂದ ಮುಂದೆ ಬಂದ್ರೆ ಅಲ್ಲಿ ರೇಣುಕಾ ಯಲ್ಲಮ್ಮ ದೇವಿ ದೇವಸ್ಥಾನ ಕೂಡ ಇದೆ. ಹೀಗೆ 4 ದೇವಸ್ಥಾನಗಳ ಮಧ್ಯೆ ಈ ಬುಲ್ ಟೆಂಪಲ್ ಇದೆ. ದೊಡ್ಡ ಬಸವಣ್ಣನ ಕೃಪಾ ಕಟಾಕ್ಷ ಸದಾಕಾಲ ಎಲ್ಲರ ಮೇಲೆ ಇರಲಿ ಅಂತ ಆಶಿಸ್ತೀನಿ. ನೀವೇನಾದ್ರೂ ಬೆಂಗಳೂರಲ್ಲಿದ್ರೆ ಈ ಟೆಂಪಲ್ ನ ವಿಸಿಟ್ ಮಾಡೋದನ್ನ ಮಿಸ್ ಮಾಡ್ಕೊಳ್ಳೇಬೇಡಿ. ಹಾಗೆ ಬರ್ತಾ ವಿಧಾನಸೌಧನ ನೋಡ್ಕೊಳ್ತಾ ಬರ್ತಿದ್ದೆ. ಹಾಗೆ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡೆ. ತುಂಬಾನೇ ಸಕ್ಕತ್ತಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಬಿಗ್ಗೆಸ್ಟ್ ಸೆಂಟರ್ ಆಫ್ ಅಟ್ರಾಕ್ಷನ್ ನಮ್ಮ ಬೆಂಗಳೂರಿನಲ್ಲಿ ಅಂತಾನೆ ಹೇಳ್ಬೋದು. ಒಂದ್ಸಲನಾದ್ರೂ ನಾನು ಹೊರಗಡೆ ಹೋಗಿ ನೋಡ್ಲೇಬೇಕು, ಒಂದ್ಸಲ ವಿಸಿಟ್ ಮಾಡಬೇಕು ಅಂತ ಅನ್ಕೊಂಡಿದೀನಿ. ನೋಡೋಣ. ನೋಡಿ, ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಿದೆ. ಜಸ್ಟ್ ರೋಡ್ನಲ್ಲಿ ಹೋಗ್ತಾ ನಾನು ಇದು ಕ್ಯಾಪ್ಚರ್ ಮಾಡ್ಕೊಂಡಿರೋದು. ತುಂಬಾ ಬ್ಯೂಟಿಫುಲ್ ಆಗಿತ್ತು ನೋಡೋಕ್ಕೆ.
ಸೊ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಜೈ ಶ್ರೀ ಕೃಷ್ಣ.